ಸಿಂಪಲ್ ಆಗಿ 10 ನಿಮಿಷದಲ್ಲಿ ಕೋಕಮ್ ಹಣ್ಣಿನ ರಸಂನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದನ್ನು ಪುನರ್ಪಳಿ ಹಣ್ಣು ಅಂತಲೂ ಸಹ ಕರೀತಾರೆ. ಇದು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ನಾನಿಲ್ಲಿ ಡ್ರೈ ಆಗಿರುವಂತಹ ಕೋಕಮ್ ಹಣ್ಣನ್ನು ಒಂದು 10 ಹಾಕಿ ಇಟ್ಕೊಂಡಿದ್ದೀನಿ. ಕುದಿತಾ ಇರುವಂತಹ ನೀರಿಗೆ ಡ್ರೈ ಆಗಿರುವಂತಹ ಕೋಕಮ್ ಹಣ್ಣನ್ನು ಹಾಕ್ಕೊಂಡು ಒಂದು 2-3 ನಿಮಿಷ ಬಣ್ಣ ಬಿಡೋವರೆಗೂ ಕುದಿಸ್ಕೊಳ್ಳಿ ಸಾಕು. ಈಗ ಇದನ್ನು ಫಿಲ್ಟ್ರ್ ಮಾಡಿಕೊಂಡು ಸೈಡಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನಮಗೆ ಫ್ರೆಶ್ ಆಗಿರುವಂತಹ ಹಣ್ಣು ಬೆಂಗಳೂರಲ್ಲಿ ಸಿಗದೇ ಇರೋದ್ರಿಂದ ನಾನು ಸೂಪರ್ ಮಾರ್ಕೆಟಲ್ಲಿ ತಂದಿದ್ದೆ. ಇದು ಆನ್ಲೈನಲ್ಲೂ ಸಹ ಸಿಗುತ್ತೆ. ಈಗ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಸಿಪ್ಪೆ ತೆಗೆದು ಜಜ್ಜಿಟ್ಟಿದಂತಹ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆ ಬದಲಾಗಿ ತುಪ್ಪನೂ ಸಹ ಸೇರಿಸ್ಕೋಬೋದು. ನಂತರ ಫಿಲ್ಟ್ರ್ ಮಾಡಿಟ್ಟಿದ್ದಂತಹ ಕೋಕಮ್ ಹಣ್ಣಿನ ರಸ, 1 ಗ್ಲಾಸ್ ಆಗೋಷ್ಟು ನೀರು, 1 ಸ್ಪೂನ್ ಆಗೋಷ್ಟು ಹುರಿದು ಪುಡಿ ಮಾಡಿಟ್ಟಿದ್ದಂತಹ ಜೀರಿಗೆ ಮೆಣಸಿನ ಪುಡಿ, ಹಾಗೆ 1 ಸ್ಪೂನ್ ಆಗೋಷ್ಟು ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೇಕು. ನಾನಿಲ್ಲಿ ಡ್ರೈ ಕೋಕಮ್ ಹಣ್ಣನ್ನು ಬಳಸಿರೋದ್ರಿಂದ ಆಲ್ರೆಡಿ ಅದಕ್ಕೆ ಉಪ್ಪನ್ನ ಹಾಕಿ ಪ್ಯಾಕ್ ಮಾಡಿರ್ತಾರೆ. ಹಾಗಾಗಿ